ಹಾಯ್ ಎವ್ರಿವಾನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ಈ ವಿಡಿಯೋದಲ್ಲಿ ನಾವು 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ನ 5th ಚಾಪ್ಟರ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ಸ್ ಇದರ ಎಕ್ಸಸೈಸ್ ಕ್ವೆಶನ್ಸನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಈಗಾಗಲೇ ನಮ್ಮ ಚಾನಲ್ನಲ್ಲಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ರಿಲೇಟೆಡ್ ಆಗಿ ಇಂಟ್ರೊಡಕ್ಷನ್ ವಿಡಿಯೋ ಅಪ್ಲೋಡ್ ಆಗಿದೆ. ಇಂಟ್ರೊಡಕ್ಷನ್ ವಿಡಿಯೋ ಇಸ್ ಅ ಮಸ್ಟ್ ಆ್ಯಂಡ್ ಶುಡ್ ವಾಚ್ ವಿಡಿಯೋ. ಯಾವುದೇ ಎಕ್ಸಸೈಸ್ ಕ್ವೆಶನ್ಸನ್ನು ಸಾಲ್ವ್ ಮಾಡೋದಕ್ಕೂ ಮುಂಚೆ ಇಂಟ್ರೊಡಕ್ಷನ್ ವಿಡಿಯೋವನ್ನು ನೀವು ನೋಡಿದ್ದಲ್ಲಿ ಖಂಡಿತವಾಗಿ ಕೂಡ ನೀವು ಈ ಚಾಪ್ಟರ್ನಿಂದ AP ಚಾಪ್ಟರ್ನಿಂದ ಯಾವುದೇ ಕ್ವೆಶನ್ಸನ್ನು ನಿಮ್ಮಷ್ಟಕ್ಕೆ ನೀವು ಸಾಲ್ವ್ ಮಾಡುವಂತಹ ಕೆಪಾಸಿಟಿಯನ್ನು ಪಡ್ಕೊಳ್ತೀರಿ. ವೈ? ಬಿಕಾಸ್ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಆ ಚಾಪ್ಟರ್ನ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನಿದೆಯೋ, ಯಾವುದೆಲ್ಲ ಫಾರ್ಮುಲಾಸ್ ಇದೆ, ಆ ಫಾರ್ಮುಲಾಸನ್ನು ಯೂಸ್ ಮಾಡಿಕೊಂಡು ನೀವು ಯಾವ ರೀತಿಯಾಗಿ ಕ್ವೆಶನ್ಸನ್ನು ಟ್ಯಾಕಲ್ ಮಾಡ್ಬೋದು ಅಂತ ಹೇಳುವಂಥದ್ದನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೇನೆ ನಾನು. ಈಗಾಗಲೇ ಇಂಟ್ರೊಡಕ್ಷನ್ ವಿಡಿಯೋವನ್ನು ನೋಡಿದರೆ ನಿಮಗೆ ಖಂಡಿತವಾಗಿ ಕೂಡ ಗೊತ್ತಿರ್ತದೆ. ಇನ್ ಕೇಸ್ ಇಫ್ ಯು ಹ್ಯಾವ್ ಮಿಸ್ಡ್ ಇಟ್, ಮೊದಲನೇದಾಗಿ ಇಂಟ್ರೊಡಕ್ಷನ್ ವಿಡಿಯೋವನ್ನು ನೋಡಿ. ಹಾಗೆ AP ಚಾಪ್ಟರ್ನ ಎಕ್ಸಸೈಸ್ ಕ್ವೆಶನ್ಸನ್ನು ನಾವೀಗಾಗಲೇ ನೋಡಿದ್ದೇವೆ. ಇಂಟ್ರೊಡಕ್ಷನ್ ಕ್ವೆಶನ್ ಇಟ್ ಈಸ್ ಅ ಒನ್ ಶಾರ್ಟ್ ವಿಡಿಯೋ. ಸಿಂಗಲ್ ವಿಡಿಯೋದಲ್ಲಿ AP ಚಾಪ್ಟರ್ನ ಇಂಟ್ರೊಡಕ್ಷನ್ ಕವರ್ ಆಗಿದೆ. ಹಾಗೆ ಎಕ್ಸಸೈಸ್ 5.1ನಲ್ಲಿ 3 ವಿಡಿಯೋಸ್, ಎಕ್ಸಸೈಸ್ 5.2 ರಿಲೇಟೆಡ್ ಆಗಿ 5 ವಿಡಿಯೋಸ್, ಹಾಗೆ ಎಕ್ಸಸೈಸ್ 5.3 ಸೊಲ್ಯೂಷನ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ದು. ಅದರಲ್ಲಿ ಕ್ವೆಶನ್ ನಂಬರ್ 1 and 2, ಕ್ವೆಶನ್ ನಂಬರ್ 3, 4 to 8 ಡಿಸ್ಕಸ್ ಮಾಡಿ ಆಗಿದೆ. ಈ ಎಲ್ಲ ವಿಡಿಯೋಗಳನ್ನು ನೋಡಲಿಕ್ಕೆ ಬೇಕಾದಂತಹ ಲಿಂಕ್ ಏನಿದೆ, ಆಲ್ ದೀಸ್ ವಿಡಿಯೋಸ್ ಆರ್ ಅವೈಲೇಬಲ್ ಟು ಯು ಇನ್ ಅ ಸಿಂಗಲ್ ಪ್ಲೇಲಿಸ್ಟ್. ಒಂದೇ ಪ್ಲೇಲಿಸ್ಟ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳುವಂತಹ ಚಾಪ್ಟರ್ ನೇಮ್ ಇರುವಂತಹ ಪ್ಲೇಲಿಸ್ಟ್ನಲ್ಲಿ AP ಚಾಪ್ಟರ್ಗೆ ರಿಲೇಟೆಡ್ ಆದ ಯಾವುದೆಲ್ಲ ವಿಡಿಯೋಸ್ ಅಪ್ಲೋಡ್ ಆಗಿದೆಯೋ ಎಲ್ಲ ಕೂಡ ನಿಮಗೆ ಅವೈಲೇಬಲ್ ಇರ್ತದೆ. ಸೊ ಡೂ ಚೆಕ್ಔಟ್ ಆಲ್ ದಿ ವಿಡಿಯೋಸ್, ಎಸ್ಪೆಷಲಿ ಇಫ್ ಯು ಹ್ಯಾವ್ ಮಿಸ್ಡ್ ದ ಇಂಟ್ರೊಡಕ್ಷನ್ ವಿಡಿಯೋ, ಅದನ್ನು ನೀವು ಖಂಡಿತವಾಗಿ ನೋಡಲೇಬೇಕು. ಇಂಟ್ರೊಡಕ್ಷನ್ ವಿಡಿಯೋವನ್ನು ನೋಡಿದ ನಂತರ ನೀವು ಯಾವುದೇ ಕ್ವೆಶನ್ಸನ್ನು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ತೀರಿ. ಇನ್ ಕೇಸ್ ಯು ನೀಡ್ ಎನಿ ಕ್ಲಾರಿಫಿಕೇಷನ್, ಯಾವುದಾದ್ರೂ ಸ್ಟೆಪ್ಪಲ್ಲಿ ಸ್ಟ್ರಕ್ ಆದರೆ ಯು ಕ್ಯಾನ್ ರೆಫರ್ ಅವರ್ ವಿಡಿಯೋ ಸೊಲ್ಯೂಷನ್ಸ್. ಓಕೆ, ವಿಡಿಯೋ ಸೊಲ್ಯೂಷನ್ಸ್ನ ನೋಟ್ಸ್ ಏನಿದೆ ಅದರ PDF ನೋಟ್ಸನ್ನು ನಾವು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೇವೆ. ಆ್ಯಸ್ ಸೂನ್ ಆ್ಯಸ್ ಯು ಗೆಟ್ ದಿ ವಿಡಿಯೋ ಸೊಲ್ಯೂಷನ್ ನೋಟ್ಸ್ ಇನ್ ದಿ PDF ಫಾರ್ಮ್, ಅದು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಆಗಿರ್ತದೆ. ಟೆಲಿಗ್ರಾಮ್ ಚಾನಲಿಂದ ನೀವು PDF ನೋಟ್ಸನ್ನು ಕೂಡ ಚೆಕ್ ಮಾಡ್ಬೋದು. ಹಾಗೆ ಯು ಕ್ಯಾನ್ ಕನೆಕ್ಟ್ ಟು ಅಸ್ ಥ್ರೂ ದಿ ಇನ್ಸ್ಟಾಗ್ರಾಮ್ ಆ್ಯಸ್ ವೆಲ್ ಆಸ್ ವಾಟ್ಸಪ್. ನಮ್ಮ ವಾಟ್ಸಪ್ ಚಾನಲನ್ನು ಜಾಯ್ನ್ ಆಗಿ ಹಾಗೆ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ. ಸೊ ಲೆಟ್ಸ್ ಕನೆಕ್ಟ್ ಟುಗೆದರ್. ಓಕೆ, ಆ್ಯಂಡ್ ಲೆಟ್ ಅಸ್ ಡಿಸ್ಕಸ್. ಈಗ ಈ ವಿಡಿಯೋದಲ್ಲಿ ನಾವು ಸಾಲ್ವ್ ಮಾಡ್ತಿರುವಂಥದ್ದು ಎಕ್ಸಸೈಸ್ 5.3 ಕ್ವೆಶನ್ ನಂಬರ್ 9 ಇಂದ. ಲುಕ್ ಇನ್ ಟು ದಿ ಕ್ವೆಶನ್ ನಂಬರ್ 9. If the sum of first 7 terms of an AP is 47. 47 is the sum of the first 7 terms and first 17 terms is 289. Find the sum of first n terms. First 7 terms in a sum ಅನ್ನು ಕೊಟ್ಟಿದ್ದಾರೆ, that is S7, that is equal to 49. ಹಾಗೆ first 17 terms S7 is equal to 289 ಅಂತೆ. ಓಕೆ, ವಿ ಹ್ಯಾವ್ ಟು ಫೈಂಡ್ ದಿ ಸಮ್ ಆಫ್ ಫಸ್ಟ್ n ಟರ್ಮ್ಸ್. SN ಅನ್ನು ನಾವು ಫೈಂಡ್ ಮಾಡಬೇಕು. SN ಅನ್ನು ಫೈಂಡ್ ಮಾಡಬೇಕು. SN ಫೈಂಡ್ ಮಾಡಬೇಕಾದ್ರೆ ನಮಗೆ A ಮತ್ತು D ಬೇಕು. ಸೊ ವಿ ಹ್ಯಾವ್ ಟು ಫೈಂಡ್ A ಆ್ಯಂಡ್ D. ಓಕೆ, ಸೊ ಇಲ್ಲಿ ಮೊದಲನೇದಾಗಿ ನಾವು A ಮತ್ತು D ಅನ್ನು ಫೈಂಡ್ ಮಾಡಬೇಕು. ತದನಂತರ ಇನ್ ದಿ ಸೆಕೆಂಡ್ ಸ್ಟೇಜ್ ವಿ ಹ್ಯಾವ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ SN. ಫಸ್ಟಿಗೆ ನೀವು A ಅನ್ನು ಫೈಂಡ್ ಮಾಡ್ಬೋದು ಅಥವಾ D ಅನ್ನು ಫೈಂಡ್ ಮಾಡ್ಬೋದು. A D ಎರಡು ಫೈಂಡ್ ಮಾಡಿದ ಮೇಲೆ ನಾವು SN ಅನ್ನು ಫೈಂಡ್ ಮಾಡಬೇಕಾಗಿರುವಂಥದ್ದು. S7 ಕೊಟ್ಟಿದ್ದಾರೆ, S17 ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು S7 ಮತ್ತು S17 ಅನ್ನು ಯೂಸ್ ಮಾಡಿಕೊಂಡು A ಮತ್ತು D ಅನ್ನು ಫೈಂಡ್ ಮಾಡಲಿಕ್ಕೆ ಎರಡು ಈಕ್ವೇಷನನ್ನು ಫಾರ್ಮ್ ಮಾಡ್ಕೊಳ್ಬೋದು. ಸೊ ನಾನು ಇಲ್ಲಿ ಸಮ್ ಆಫ್ ಫಸ್ಟ್ n ಟರ್ಮ್ಸ್, ಸಮ್ ಆಫ್ ಫಸ್ಟ್ n ಟರ್ಮ್ಸ್. ಸೊ ಫಾರ್ಮುಲಾವನ್ನು ರೆಫರೆನ್ಸಿಗೆ ಇಲ್ಲಿ ಸೈಡಲ್ಲಿ ಬರ್ಕೊಳ್ತೇನೆ. SN is equal to n/2 into 2A plus n minus 1 into D. ಓಕೆ, ಈಗ ನಮಗೆ ಇಲ್ಲಿ S7 ಕೊಟ್ಟಿದ್ದಾರೆ, ದಟ್ ಈಸ್ 49 ಅಂತೆ. S7 is 49. S7 ಅನ್ನು ನಾವು ಹೇಗೆ ಬರಿತೇವೆ? S7 ಅಂದರೆ n/2 ಅಂದರೆ 7/2 ಇಂಟು 2A ಪ್ಲಸ್ n minus 1 into D. n ಅಂದರೆ 7 minus 1 into D. That is equal to 49. ಸೊ ಈಗ
7/2 ನಾವು ಸಿಂಪ್ಲಿಫೈ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಏನು ಮಾಡುವ, 2 49ಗೆ ಮಲ್ಟಿಪ್ಲೈ ಮಾಡುವ. ಅದು ಬಿಟ್ಟು ನಮ್ಗೆ ಇಲ್ಲಿರುವಂಥದ್ದು 7 × 2a ಪ್ಲಸ್ 7/2 ಹಾಗೆ ಬರ್ಕೊಳ್ತೇನೆ. 2a ಪ್ಲಸ್ 7 - 1 ಅಂದರೆ 6 × d is equal to 49. ಓಕೆ, ಈಗ 2a ಪ್ಲಸ್ 6d ಹಾಗೆ ಇಟ್ಕೊಳ್ತೇನೆ is equal to 49. ಇಲ್ಲಿ ಡಿನಾಮಿನೇಟರಲ್ಲಿ ಇರುವಂತಹ 2 ಏನಿದೆ ದ್ಯಾಟ್ ಗೋಸ್ ಟು ದಿ ನ್ಯೂಮರೇಟರ್, ಅಂದರೆ 49 × 2 ಆಯಿತು. 7 ಮಲ್ಟಿಪ್ಲೈ ಆಗಿರುವಂಥದ್ದು ದ್ಯಾಟ್ ಕಮ್ಸ್ ಟು ದಿ ಡಿನಾಮಿನೇಟರ್. ಈಗ ಸಿಂಪ್ಲಿಫೈ ಮಾಡ್ಕೊಳ್ಳಿ. 7 1 × 7, 7 7 × 49. ಓಕೆ, 2a ಪ್ಲಸ್ 6d is equal to 7 × 2 ಅಂದರೆ 40. ಓಕೆ, ಸೊ ಈ ಇಡೀ ಈಕ್ವೇಷನನ್ನು ನಾನು ಡಿವೈಡ್/2 ಮಾಡಿದರೆ 2/2 ಅಂದರೆ a ಉಳಿತು, ಪ್ಲಸ್ 6/2 ಅಂದರೆ 3d is equal to 14/2 ಅಂದರೆ 7 ಉಳಿತು. ಇದನ್ನು ನಾನು ಈಕ್ವೇಷನ್ 1 ಅಂತ ಹೇಳಿ ಮಾರ್ಕ್ ಮಾಡ್ಕೊಳ್ತೇನೆ. ಓಕೆ, ಸೊ ಈಕ್ವೇಷನ್ 1 a ಪ್ಲಸ್ 3d is equal to 7. ಓಕೆ, ಇದೇ ರೀತಿಯಲ್ಲಿ ಇನ್ನೊಂದು ಈಕ್ವೇಷನ್ ನಮಗೆ ಸಿಗುವಂಥದ್ದು S17 is equal to 289 ಅಂತ ಹೇಳುವಂತಹ ಈಕ್ವೇಷನಿಂದ. ಸೊ ಈಗ S17 is equal to 289 ಅಂತ ಹೇಳಿ ನಮಗೆ ಗೊತ್ತಿದೆ. S17 ಅಂದರೆ 17/2 ಇಂಟು 2a ಪ್ಲಸ್ n - 1 ಅಂದರೆ 17 - 1 ದಟ್ ಈಸ್ 16d is equal to 289. ಈಗ 2a ಪ್ಲಸ್ 16d is equal to 289. ಡಿನಾಮಿನೇಟರಲ್ಲಿರುವ 2 ಮಲ್ಟಿಪ್ಲೈ ಆಗ್ತದೆ, ಹಾಗೆ ನ್ಯೂಮರೇಟರಲ್ಲಿರುವ 17 ಕಮ್ಸ್ ಟು ದಿ ಡಿನಾಮಿನೇಟರ್. 289 ಅಂತ ಹೇಳುವಂಥದ್ದು 17ನ ಸ್ಕ್ವೇರ್ ನಂಬರ್. ಸೊ ಇಲ್ಲಿ 17 1s are 17, 17s are 289. ಸೊ ಈಗ ನಮಗೆ ಉಳಿಯುವಂಥದ್ದು 2a ಪ್ಲಸ್ 16d is equal to 17 × 2 ಅಂದರೆ 34. ಇಲ್ಲೂ ನಾವು ಡಿವೈಡ್/2 ಮಾಡಿಕೊಂಡ್ರೆ 2a / 2 ಅಂದರೆ a ಆಯಿತು, ಪ್ಲಸ್ 16/2 ಅಂದರೆ 8d is equal to 34/2. 2 1s are 2, 1 is the remainder, 2 7s are 14. ಸೊ ಇದು ನಮ್ಮ ಸೆಕೆಂಡ್ ಇಕ್ವೇಷನ್. ಸೊ ವಿ ಹ್ಯಾವ್ a ಪ್ಲಸ್ 8d is equal to 17. ಈಕ್ವೇಷನ್ 1 ಸಿಕ್ಕಿದೆ, ಈಕ್ವೇಷನ್ 2 ಸಿಕ್ಕಿತು. ಈಗ ಈಕ್ವೇಷನ್ 1 ಆ್ಯಂಡ್ 2 ಅನ್ನು ಸಾಲ್ವ್ ಮಾಡಿಕೊಡುವ. ಸೊ ಸಾಲ್ವಿಂಗ್ ಈಕ್ವೇಷನ್ 1 ಆ್ಯಂಡ್ 2. ಸಾಲ್ವಿಂಗ್ 1 ಆ್ಯಂಡ್ 2. ಸೊ ಈಕ್ವೇಷನ್ 1 ಅಂದರೆ a ಪ್ಲಸ್ 3d is equal to 7. ಈಕ್ವೇಷನ್ 2 a ಪ್ಲಸ್ 8d is equal to 17. ಸೊ ಇಲ್ಲಿ ಒಂದು ಈಕ್ವೇಷನನ್ನು ಇನ್ನೊಂದು ಈಕ್ವೇಷನಿಂದ ಸಬ್ಟ್ರ್ಯಾಕ್ಟ್ ಮಾಡಿದರೆ ವಿ ಕ್ಯಾನ್ ಸಿಂಪ್ಲಿಫೈ. a ಮೈನಸ್ a ಅಂದರೆ ಕ್ಯಾನ್ಸಲ್ ಆಯಿತು. 3d ಮೈನಸ್ 8d ಅಂದರೆ ಮೈನಸ್ 5d ದಟ್ ಇಸ್ ಈಕ್ವಲ್ ಟು 7 ಮೈನಸ್ 17 ಅಂದರೆ ಮೈನಸ್ 10. ಈಗ d ವ್ಯಾಲ್ಯೂ ನಮಗೆ ಬೇಕು, ಮೈನಸ್ 10 ಇದೆ, ಡಿವೈಡ್ ಬೈ ಮೈನಸ್ 5. 5 1s are 5 2s are ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು. ಸೊ ಕಾಮನ್ ಡಿಫ್ರೆನ್ಸ್ ನಮಗೆ ಸಿಕ್ಕಿತು, d is equal to 2. ಕಾಮನ್ ಡಿಫ್ರೆನ್ಸ್ ನಾವು ಫೈಂಡ್ ಮಾಡಿದ್ವಿ. ಈಗ d is equal to 2 ಅನ್ನು ನಾವು ಈಕ್ವೇಷನ್ 1ನಲ್ಲಿ ಹಾಕಿದರೆ ಸಬ್ಸ್ಟಿಟ್ಯೂಟ್ d is equal to 2 ಇನ್ ಫಸ್ಟ್ ಈಕ್ವೇಷನ್. ಸೊ ಈಗ ಫಸ್ಟ್ ಈಕ್ವೇಷನ್ ನಮಗಿರುವಂಥದ್ದು a ಪ್ಲಸ್ 3d is equal to 7. ಸೊ ಇಲ್ಲಿ a ಪ್ಲಸ್ 3 ಇಂಟು d ಅಂದರೆ 2 is equal to 7. a ಪ್ಲಸ್ 6 is equal to 7. a ಅಂತ ಹೇಳಿದರೆ 7 ಮೈನಸ್ 6. ಸೊ ಇಲ್ಲಿ a is equal to 7 ಮೈನಸ್ 6 ಅಂದರೆ a is equal to 1 ಆಯಿತು. ಈಗ a ಫೈಂಡ್ ಮಾಡಿದ್ದೇವೆ, d ಫೈಂಡ್ ಮಾಡಿದ್ದೇವೆ. ನಾವು ಫೈಂಡ್ ಮಾಡಬೇಕಾಗಿರುವಂಥದ್ದು ಸಮ್ ಆಫ್ ದಿ ಫಸ್ಟ್ n ಟರ್ಮ್ಸ್. ಫಾರ್ಮುಲಾ ಈಗಾಗಲೇ ಗೊತ್ತಿದೆ, Sn is equal to n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು d. ಸೊ ಸಮ್ ಆಫ್ ದಿ ಫಸ್ಟ್ n ಟರ್ಮ್ಸ್, ಇಲ್ಲಿ n ವ್ಯಾಲ್ಯೂ ಕೊಡಲಿಲ್ಲ, ಹಾಗಾಗಿ Sn is equal to n ಅಂದರೆ n n/2 ಇಂಟು 2 ಇಂಟು a. ಸೊ 2
ಇಂಟು ಎ ಅಂದರೆ 1 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಮೈನಸ್ 1 ಕಾಮನ್ ಡಿಫ್ರೆನ್ಸ್ ಡಿ ಅಂದರೆ 2. ಸಿಂಪ್ಲಿಫೈ ಮಾಡ್ಕೊಳ್ವಾ. ಎನ್ ಬೈ 2 ಇಂಟು 2 ಇಂಟು 1 ಅಂದರೆ 2 ಪ್ಲಸ್ 2 ಇಂಟು ಎನ್ ಮೈನಸ್ 1 ಅಂದರೆ 2n ಮೈನಸ್ 2 ಇಸ್ ಈಕ್ವಲ್ ಟು ಎನ್ ಬೈ 2. ಸಿಂಪ್ಲಿಫೈ ಮಾಡ್ಕೊಳ್ಳಿ. ಇಲ್ಲಿ +2 -2 ಕ್ಯಾನ್ಸಲ್ ಆಯಿತು, ಅಂದರೆ +2 -2 ಇಸ್ 0. ಅದು ಬಿಟ್ಟರೆ ಬ್ರ್ಯಾಕೆಟ್ ಒಳಗಡೆ ಉಳಿಯುವಂಥದ್ದು 2n. ಸೊ ಈಗ 2 ಮತ್ತು 2 ಕ್ಯಾನ್ಸಲ್ ಆಗಿ ಹೋಯಿತು. 2 1 2 2 1 2. ಎನ್ ಇಸ್ ಈಕ್ವಲ್ ಟು ಉಳಿದಿರುವಂಥದ್ದು ಎನ್ ಇಂಟು ಎನ್. ಎನ್ ಇಂಟು ಎನ್ ಅಂದರೆ ಎನ್ ಸ್ಕ್ವೇರ್. ಸೊ ದೇರ್ ಫೋರ್ ಎನ್ ಇಸ್ ಈಕ್ವಲ್ ಟು ಎನ್ ಸ್ಕ್ವೇರ್. ಸೊ ಇಲ್ಲಿ ಕೊಟ್ಟಿರುವಂತಹ ಎ ಪಿ ಏನಿದೆ S7 ಮತ್ತು S17 ಅಂತ ಹೇಳಿ ನಮಗೆ ಕೊಟ್ಟಿದ್ದಾರಲ್ಲ, ಆ ಅರಿಥ್ಮೆಟಿಕ್ ಪ್ರೋಗ್ರೆಷನಿನ ಸಮ್ ಆಫ್ ಎನ್ ಟರ್ಮ್ಸ್ ಅಂತ ಹೇಳಿದರೆ ದ್ಯಾಟ್ ಈಸ್ ಎನ್ ಸ್ಕ್ವೇರ್. ಓಕೆ, ಅಂದರೆ ಸಮ್ ಆಫ್ ದಿ ಫಸ್ಟ್ 2 ಟರ್ಮ್ಸ್ ಅಂತ ಹೇಳಿದರೆ S2 ಅಂತ ಹೇಳಿದರೆ ಅದು 2 ಸ್ಕ್ವೇರ್ ಅಂದರೆ 4. 3 ಟರ್ಮ್ಸ್ ಅಂತ ಹೇಳಿದರೆ ಅದು 3 ಸ್ಕ್ವೇರ್ ದಟ್ ಈಸ್ 9. ಓಕೆ, ಸೊ ಅದನ್ನು ಇಲ್ಲಿ ಬರೆದಿರುವಂಥದ್ದು ಹೇಗೆ ಅಂತ ಹೇಳಿದರೆ S2 ಬೇಕು ಅಂತ ಹೇಳಿದರೆ ದಟ್ ಈಸ್ 2 ಸ್ಕ್ವೇರ್ ಇಸ್ ಈಕ್ವಲ್ ಟು 4. S5 ಬೇಕು ಅಂತ ಹೇಳಿದರೆ ಅದು 5 ಸ್ಕ್ವೇರ್ ದಟ್ ಈಸ್ 25. ಹಾಗೆ ನಮಗೆ ಕೊಟ್ಟಿರುವಂಥದ್ದು S7 ಅಂತ ಹೇಳಿದರೆ ಏನದು 7 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 49. ಓಕೆ, ಈಗ ನಾವು 10th ಕ್ವೆಶನನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಹೋಗುವ. 10th ಕ್ವೆಶನ್, ಶೋ ದ್ಯಾಟ್ A1, A2, so on up to AN form an AP where AN is defined as below. ಓಕೆ, AN ಅಂದರೆ 3 + 4n ಅಂತ ಕೊಟ್ಟಿದ್ದಾರೆ. AN is equal to 9 minus 5n ಅಂತ ಹೇಳಿ ಕೊಟ್ಟಿದ್ದಾರೆ. ಆಲ್ಸೋ ಫೈಂಡ್ ದಿ ಸಮ್ ಆಫ್ ಫಸ್ಟ್ 15 ಟರ್ಮ್ಸ್ ಇನ್ ಈಚ್ ಕೇಸ್. ಓಕೆ, ನಮಗೆ ANಗೆ ಜನರಲ್ ಆಗಿ ಒಂದು ಫಾರ್ಮುಲಾವನ್ನು ಕೊಟ್ಟಿದ್ದಾರೆ. ಅದನ್ನು ಯೂಸ್ ಮಾಡಿಕೊಂಡು ನಾವು APಯನ್ನು ಫಾರ್ಮ್ ಮಾಡಬೇಕು. ಆ APಯ ಫಸ್ಟ್ 15 ಟರ್ಮ್ಸನ್ನು ಫೈಂಡ್ ಮಾಡಬೇಕಂತೆ. ಸೊ ಮೊದಲನೇದಾಗಿ ಫಸ್ಟ್ ಇಲ್ಲಿ AN ಇಸ್ ಈಕ್ವಲ್ ಟು 3 + 4n ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ APಯನ್ನು ಫೈಂಡ್ ಮಾಡಲಿಕ್ಕೆ ನಮಗೆ ಬೇಕಾಗಿರುವಂಥದ್ದು A1, A2, A3 ಆ್ಯಂಡ್ ಸೊ ಆನ್. ಓಕೆ, n ಇಸ್ ಈಕ್ವಲ್ ಟು 1 ಅಂದರೆ ಅದು A1 ಅಥವಾ A ಆಯಿತು. ಸೊ A ಇಸ್ ಈಕ್ವಲ್ ಟು 3 + 4 ಇಂಟು 1. 3 + 4 ದಟ್ ಇಸ್ ಈಕ್ವಲ್ ಟು 7. ಸೊ A ಇಸ್ ಈಕ್ವಲ್ ಟು 7 ಆಯಿತು. n ಇಸ್ ಈಕ್ವಲ್ ಟು 2 ಅಂದಾಗ ನಮಗೆ ಸಿಗುವಂಥದ್ದು A2. ಸೊ 3 + 4 ಇಂಟು 2. A2 ಇಸ್ ಈಕ್ವಲ್ ಟು 3 + 4 ಇಂಟು 2 ಅಂದರೆ 8. ಸೊ 3 + 8 ಇಸ್ ಈಕ್ವಲ್ ಟು 11. ಹಾಗೆ n ಇಸ್ ಈಕ್ವಲ್ ಟು 3 ಅಂದರೆ ನಮಗೆ ಸಿಗುವಂಥದ್ದು A3. ಸೊ ದ್ಯಾಟ್ ಇಸ್ ಈಕ್ವಲ್ ಟು 3 + 4 ಇಂಟು 3. ಸೊ 3 + 12 that is equal to 15. Okay, therefore AP ಅಂತ ಹೇಳೋದಕ್ಕೂ ಮುಂಚೆ ಕಾಮನ್ ಡಿಫ್ರೆನ್ಸನ್ನು ನಾವು ಫೈಂಡ್ ಮಾಡಬೇಕು ಅಲ್ವಾ. ಸೊ ಲೆಟ್ ಅಸ್ ರೈಟ್ D ಇಸ್ ಈಕ್ವಲ್ ಟು A2 ಮೈನಸ್ A. ಈಗ A2 ಅಂದರೆ 11 ಮೈನಸ್ A ಅಂದರೆ 7. ಓಕೆ, ಸೊ 11 ಮೈನಸ್ 7, 11 ಇಸ್ ದಿ ಬಿಗ್ಗರ್ ನಂಬರ್. ಸೊ ಇಲ್ಲಿ ಆನ್ಸರ್ ಇಸ್ 4. ಸೊ D ಈಸ್ ಈಕ್ವಲ್ ಟು 4 ಬಂತು. ಇನ್ನೊಂದು D ಈಸ್ ಈಕ್ವಲ್ ಟು A3 ಮೈನಸ್ A2. ಸೊ ಈಗ A3 ಈಸ್ 15 ಮೈನಸ್ A2 ಈಸ್ 11. ಸೊ D ಈಸ್ ಈಕ್ವಲ್ ಟು 15 ಮೈನಸ್ 11 ಅಂದರೆ 4. ಓಕೆ, ಕಾಮನ್ ಡಿಫರೆನ್ಸ್ ಸೇಮ್ ಆಗಿರುವ ಕಾರಣ ದಿಸ್ ಈಸ್ ಆ್ಯನ್ AP. ಸೊ ಹೇಗೆ ಬರೀತೀರಿ? A ಅಂದರೆ 7, 11, 15 so on is AP. ಸೊ ಇದು AP ಅಂತ ಹೇಳಿ ಗೊತ್ತಾಯಿತು. ಅದರಲ್ಲಿ ನಮಗೆ ಫಸ್ಟ್ ಟರ್ಮ್ A is 7, D ಕಾಮನ್ ಡಿಫ್ರೆನ್ಸ್ ದಟ್ ಈಸ್ 4. ಓಕೆ, A is 7 ಆ್ಯಂಡ್ D is 4. ನಾವು ಈಗ ಫೈಂಡ್ ಮಾಡಬೇಕಾದ್ದು ಸಮ್ ಆಫ್ ಫಸ್ಟ್ 15 ಟರ್ಮ್ಸ್ S15ಅನ್ನು ಫೈಂಡ್ ಮಾಡಬೇಕು. ಸೊ ಇಲ್ಲಿ n ಇಸ್ ಈಕ್ವಲ್ ಟು 15. ಫಾರ್ಮುಲಾ ಬರ್ಕೊಳ್ಳಿ. ಸಮ್ ಆಫ್ ಫಸ್ಟ್ n ಟರ್ಮ್ಸ್, ಸಮ್ ಆಫ್ ಫಸ್ಟ್ n ಟರ್ಮ್ಸ್ Sn is equal to n by 2 into 2a plus n minus
1 into t. So S15 is equal to n ಅಂದರೆ 15 by 2 into 2 into a ಅಂದರೆ 7 plus n ಅಂದರೆ 15 minus 1 into common difference 4. So S15 is equal to 15 by 2 into 7 into 2 is 14 plus 15 minus 1 ಅಂದರೆ 14 into 4. So S15 is equal to 15 by 2 into 14 plus 14 into 4, 56. S15 is equal to 15 by 2 into 14 plus 56, 70. So ಈಗ 70 ಮತ್ತು 2 ಸಿಂಪ್ಲಿಫೈ ಮಾಡ್ಕೊಳ್ಬೋದು. 2 1s are 2 3s are 6, 1 is the remainder, 2 5s are 10. ಓಕೆ, ಸೊ S15 ಅಂದರೆ ಈಗ 15 into 35 ಮಾಡಬೇಕು ನಾವು. ಸೊ S15 is equal to 15 into 35. So therefore S15 is equal to 15 into 5 ಅಂದರೆ 75, 7 carry, 15 3s are 45 plus 7, 52. So S15 is 525. So for the first question, sum of the first 15 terms is 525. ಹಾಗೆ ಇಲ್ಲಿ ಕೊಟ್ಟಿರುವಂತಹ ಜನರಲ್ ಫಾರ್ಮುಲಾ ಏನಿದೆ ಫಾರ್ ದಿ nth ಟರ್ಮ್. ಸೊ ಯೂಸಿಂಗ್ ದ್ಯಾಟ್ ವಿ ಕ್ಯಾನ್ ಫಾರ್ಮ್ ಆ್ಯನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಅದರ ಫಸ್ಟ್ 15 ಟರ್ಮ್ಸಿನ ಸಮ್ ಈಸ್ 525. ಇದೇ ರೀತಿಯಾಗಿ ನಾವಿಲ್ಲಿ ಸೆಕೆಂಡ್ ಸಬ್ ಕ್ವೆಶನನ್ನು ಕೂಡ ಸಾಲ್ವ್ ಮಾಡುವ. ಸೊ ನಾವು ಈಗ ಸೆಕೆಂಡ್ ಸಬ್ ಕ್ವೆಶನಲ್ಲಿ ನಮಗೆ an ಇಸ್ ಈಕ್ವಲ್ ಟು 9 ಮೈನಸ್ 5n ಅಂಥೇಳಿ ಕೊಟ್ಟಿದ್ದಾರೆ. ಸೊ n ಇಸ್ ಈಕ್ವಲ್ ಟು 1 ಹಾಕಿದಾಗ ನಮಗೆ a ವ್ಯಾಲ್ಯೂ ಸಿಗ್ತದೆ, ದಟ್ ಇಸ್ 9 ಮೈನಸ್ 5 ಇಂಟು 1. ಸೊ 9 ಮೈನಸ್ 5 ಇಂಟು 1 ಅಂದರೆ 5. ಸೊ ದೇರ್ಫೋರ್ a ಇಸ್ ಈಕ್ವಲ್ ಟು 9 ಮೈನಸ್ 5 ಅಂದರೆ 4. n ಇಸ್ ಈಕ್ವಲ್ ಟು 2. a2 is equal to 9 minus 5 into 2. So this is 9 minus 5 into 2 ಅಂದರೆ 10. 9 minus 10 ಅಂದರೆ a2 is equal to minus 1. n is equal to 3 ಹಾಕಿದಾಗ ನಮಗೆ a3 ಅಂದರೆ ಥರ್ಡ್ ಟರ್ಮ್ ಆಫ್ ದಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಸಿಗ್ತಾ ಇದೆ. 9 minus 5 into 3 that is equal to 9 minus 15. So a3 is equal to 9 minus 15 ಅಂದರೆ minus 15 is the bigger number. So minus 15 minus 9 ಅಂದರೆ 6. a ಸಿಕ್ಕಿತು, a2 ಸಿಕ್ಕಿತು, a3 ಸಿಕ್ಕಿತು. ಈಗ ಕಾಮನ್ ಡಿಫ್ರೆನ್ಸ್ ಫೈಂಡ್ ಮಾಡಿ. d is equal to a2 minus a1. a2 ಅಂದರೆ minus 1 minus a1 ಅಂದರೆ 4. ಸೊ minus 1 minus 4 ಅಂದರೆ minus 5. ಹಾಗೆ ಕಾಮನ್ ಡಿಫ್ರೆನ್ಸ್ ಸೇಮ್ ಇರಬೇಕು ಅಲ್ವಾ, ಕಾಮನ್ ಡಿಫ್ರೆನ್ಸ್ ಶುಡ್ ಬಿ ಕಾನ್ಸ್ಟೆಂಟ್. ಸೊ a3 ಮೈನಸ್ a2, a3 ಅಂದರೆ ಮೈನಸ್ 6 ಮೈನಸ್ a2 ಮೈನಸ್ ಆಫ್ ಮೈನಸ್ 1. ಓಕೆ, ಸೊ ಮೈನಸ್ 6 ಪ್ಲಸ್ 1 ಅಂದರೆ ಮೈನಸ್ 5. ಓಕೆ, ಸೊ ಇಲ್ಲೇ ನಮಗೆ ಸಿಕ್ಕಿರುವಂಥದ್ದು ಟರ್ಮ್ಸು 4 ಮೈನಸ್ 1 ಮೈನಸ್ 6 ಆ್ಯಂಡ್ ಸೊ ಆನ್. ದಿಸ್ ಫಾರ್ಮ್ಸ್ ಆ್ಯನ್ ಎ ಪಿ. ಇದು ಒಂದು ಎ ಪಿಯನ್ನು ಫಾರ್ಮ್ ಮಾಡ್ತಾ ಇದೆ. ಹಾಗೆ ಇಲ್ಲಿ ಎ ಅಂದರೆ ಫಸ್ಟ್ ಟರ್ಮ್ ದಟ್ ಇಸ್ ಈಕ್ವಲ್ ಟು 4 ಆ್ಯಂಡ್ ಡಿ ಇಸ್ ಈಕ್ವಲ್ ಟು ಮೈನಸ್ 5. ಎ ಇಸ್ ಈಕ್ವಲ್ ಟು 4 ಹಾಗೆ ಡಿ ಇಸ್ ಈಕ್ವಲ್ ಟು ಮೈನಸ್ 5 ಅಂಥೇಳಿ ಸಿಕ್ಕಿದೆ. ಇಲ್ಲಿ ಸಮ್ ಆಫ್ ದಿ ಫಸ್ಟ್ 15 ಟರ್ಮ್ಸನ್ನು ನಾವು ಫೈಂಡ್ ಮಾಡಬೇಕಾಗಿರುವಂಥದ್ದು. ಲೆಟ್ ಅಸ್ ಡೂ ದ್ಯಾಟ್. ಸೊ ಈಗ ಎ ಗೊತ್ತಿದೆ 4, ಡಿ ಅಂದರೆ ಮೈನಸ್ 5, ಎನ್ ಅಂದರೆ 15. ಸಮ್ ಆಫ್ ದಿ ಫಸ್ಟ್ 15 ಟರ್ಮ್ S15 ಇಸ್ ವಾಟ್ ವಿ ಹ್ಯಾವ್ ಟು ಫೈಂಡ್. ಸೊ ಫಾರ್ಮುಲಾವನ್ನು ಬರ್ಕೊಳ್ಳಿ. ಸಮ್ ಆಫ್ ದಿ ಫಸ್ಟ್ n ಟರ್ಮ್ಸ್ Sn ಇಸ್ ಈಕ್ವಲ್ ಟು n by 2 ಇಂಟು
2a plus n minus 1 into d. So yes, n andre 15. So 15 by 2 into 2 into a. So 2 into 4 plus 15 minus 1 into d minus 5 is equal to 15 by 2. ಈಗ 2 into 4 ಮಾಡಿ, that is 8 plus 15 minus 1 ಅಂದರೆ 14 into minus 5. Yes, 15 is equal to 15 divided by 2 into 8 plus 14 into minus 5 ಅಂದರೆ minus 14 into 5 70. Yes, 15 is equal to 15 divided by 2 into 8 minus 70. 70 ಅಂತ ಹೇಳುವಂಥದ್ದು ಬಿಗ್ಗರ್ ನಂಬರ್, ಸೊ ಅದರ ಸೈನನ್ನು ಹಾಕಬೇಕು ಮೈನಸ್. ಓಕೆ, 70 ಮೈನಸ್ 8 ಅಂದರೆ 62. ಸಿಂಪ್ಲಿಫೈ ಮಾಡ್ಕೊಳ್ಳಿ. 2 1s are 2 3s are 6, 2 1s are 2. ಸೊ ಎಸ್ 15 is equal to 15 into minus 31 plus 15 into minus 31 ಅಂದರೆ ಸೈನ್ ಇಸ್ ಮೈನಸ್. ಈಗ 15 ಮತ್ತು 31ಅನ್ನು ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. 15 1s are 15, 1 ಕ್ಯಾರಿ, 15 3s are 45 plus 1 46. ಸೊ ಎಸ್ 15 is equal to minus 465. ಸೊ ಇಲ್ಲಿ ಫಾರ್ಮ್ ಆಗಿರುವಂತಹ ಎ ಪಿಯ ಫಸ್ಟ್ 15 ಟರ್ಮ್ಸಿನ ಸಮ್ minus 465. ಓಕೆ, ಸೊ 10th ಕ್ವೆಶನಲ್ಲಿರುವ 2 ಸಬ್ ಕ್ವೆಶನ್ಸನ್ನು ನಾವು ಸಾಲ್ವ್ ಮಾಡಿದ್ವಿ. ಸೊ ಎ ಮತ್ತು ಡಿ ಅನ್ನು ಫೈಂಡ್ ಮಾಡಿದ್ವಿ. ಕಾಮನ್ ಡಿಫರೆನ್ಸ್ ಕಾನ್ಸ್ಟೆಂಟ್ ಆಗಿರುವ ಕಾರಣ ಅದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಆಗಿದೆ. ಎ ಪಿ ಆದ ಕಾರಣ ಫಸ್ಟ್ 15 ಟರ್ಮ್ಸಿನ ಸಮ್ಮನ್ನು ಫೈಂಡ್ ಮಾಡಿ ಅಂತ ಹೇಳಿ ಕೇಳಿದರು. ಸೊ ಈ ಕ್ವೆಶನ್ಗೆ ಸಮ್ ಆಫ್ ಫಸ್ಟ್ 15 ಟರ್ಮ್ಸ್ ಇಸ್ 465 ಮೈನಸ್ 465. ಈಗ 11th ಕ್ವೆಶನ್. If the sum of the first n terms of an AP is 4n minus n square, what is the first term? That is S1. ಯಾಕೆಂದರೆ ಫಸ್ಟ್ ಟರ್ಮ್ ಅಂದರೆ ಎ, ಸಮ್ ಆಫ್ ದಿ ಫಸ್ಟ್ ಒನ್ ಟರ್ಮ್ ಅಂತ ಹೇಳಿದರೆ S1. ಸೊ S1 ಆ್ಯಂಡ್ ಎ ಬೋತ್ ಆರ್ ಸೇಮ್. ಓಕೆ, ವಾಟ್ ಈಸ್ ದಿ ಸಮ್ ಆಫ್ ದಿ ಫಸ್ಟ್ 2 ಟರ್ಮ್ಸ್ ಅಂದರೆ S1. ಸಮ್ ಆಫ್ ದಿ ಫಸ್ಟ್ 2 ಟರ್ಮ್ಸ್ ಅಂದರೆ ಎ ಪ್ಲಸ್ A2. ಓಕೆ, ಸೊ ಅಂದರೆ ದಿಸ್ ಈಸ್ S2. ಸಮ್ ಆಫ್ ದಿ ಫಸ್ಟ್ 2 ಟರ್ಮ್ಸನ್ನು ನಾವು ಫೈಂಡ್ ಮಾಡಬೇಕು. ವಾಟ್ ಈಸ್ ದಿ ಸೆಕೆಂಡ್ ಟರ್ಮ್ ಅಂದರೆ A2 ಅನ್ನು ಫೈಂಡ್ ಮಾಡಬೇಕು. ಸಿಮಿಲರ್ಲಿ ದ ಥರ್ಡ್ ಟರ್ಮ್, 10th ಟರ್ಮ್ ಆ್ಯಂಡ್ ದಿ nth ಟರ್ಮ್. A3 ಫೈಂಡ್ ಮಾಡಬೇಕು, A10 ಫೈಂಡ್ ಮಾಡಬೇಕು, ಹಾಗೆ AN ಅನ್ನು ಫೈಂಡ್ ಮಾಡಬೇಕು. ಸೊ ಈ ಕ್ವೆಶನಲ್ಲಿ ನಮಗೆ SN ಕೊಟ್ಟಿದ್ದಾರೆ. SN ಇಸ್ ಈಕ್ವಲ್ ಟು 4n minus n square. Okay, 4n minus n square is the sum of the first n terms of this AP. ಈಗ ಏನೇನು ಫೈಂಡ್ ಮಾಡಲಿಕ್ಕೆ ಕೇಳಿದ್ದಾರೆ ನಮಗೆ? ಫಸ್ಟ್ ಟರ್ಮ್ ಎ ಅನ್ನು ಫೈಂಡ್ ಮಾಡಬೇಕು. ಓಕೆ, ಎ ಫೈಂಡ್ ಮಾಡಬೇಕು. ಸಮ್ ಆಫ್ ದಿ ಫಸ್ಟ್ 2 ಟರ್ಮ್ಸ್ ಎ ಮತ್ತು A2 ಅನ್ನು ಫೈಂಡ್ ಮಾಡಬೇಕು. ಎ ಪ್ಲಸ್ A2 ಫೈಂಡ್ ಮಾಡಬೇಕು, A2 ಫೈಂಡ್ ಮಾಡಬೇಕು, A3 ಫೈಂಡ್ ಮಾಡಬೇಕು, A10 ಫೈಂಡ್ ಮಾಡಬೇಕು, AN ಅನ್ನು ಫೈಂಡ್ ಮಾಡಬೇಕು. ಸೊ ನಾವು ಮೊದಲಿಗೆ S1 ಅನ್ನು ಫೈಂಡ್ ಮಾಡುವ. S1 ಇಸ್ ಈಕ್ವಲ್ ಟು 4 into 1 minus 1 square. ಓಕೆ, ಇದು n ಇಸ್ ಈಕ್ವಲ್ ಟು 1 ಆದಾಗ. ಸೊ S1 ಇಸ್ ಈಕ್ವಲ್ ಟು 4 into 1 ಅಂದರೆ 4 ಮೈನಸ್ 1 ಸ್ಕ್ವೇರ್ ಅಂದರೆ 1 into 1 ದಟ್ ಇಸ್ 1. ಸೊ S1 ಇಸ್ ಈಕ್ವಲ್ ಟು 4 ಮೈನಸ್ 1 ಅಂದರೆ 3. ಓಕೆ, ಸೊ ಈಗ S1 ಅಂತ ಹೇಳಿದ್ರೇನು? ಇಟ್ ಈಸ್ ಸಮ್ ಆಫ್ ದಿ ಫಸ್ಟ್ ಟರ್ಮ್. ಫಸ್ಟ್ ಟರ್ಮಿನ ಸಮ್ ಅಂದ್ರೇನು? ಅದು ಫಸ್ಟ್ ಟರ್ಮ್ ಅಷ್ಟೇ. ಹಾಗಾಗಿ S1 ಅಂದರೆ ಎ, ಅದು ನಮಗೆ ಕ್ವೆಶನಲ್ಲೂ ಕೊಟ್ಟಿದ್ದಾರೆ. ದಟ್ ಈಸ್ ಈಕ್ವಲ್ ಟು 3. ಸೊ ಎ ಸಿಕ್ಕಿತು. S1 ಅಂದರೆ ಎ ಅಂದರೆ ಸೇಮ್. S1 ಇಸ್ ಈಕ್ವಲ್ ಟು ಎ ಇಸ್ ಈಕ್ವಲ್ ಟು 3 ಆಯಿತು. ಒಂದು ಕ್ವೆಶನಿಗೆ ನಾವೀಗ ಆನ್ಸರನ್ನು ಫೈಂಡ್ ಮಾಡಿದ್ವಿ. ಈಗ ವಾಟ್ ಈಸ್ ದಿ ಸಮ್ ಆಫ್ ದಿ ಫಸ್ಟ್ 2 ಟರ್ಮ್ಸ್ ಅಂತ ಹೇಳಿ ಕೇಳಿದ್ದಾರೆ. ಸಮ್ ಆಫ್ ದಿ ಫಸ್ಟ್ 2 ಟರ್ಮ್ಸ್ ಅಂದರೆ ಎ ಪ್ಲಸ್ A2 ದಟ್ ಈಸ್ ಈಕ್ವಲ್ ಟು S2. ಸಮ್ ಆಫ್ ದಿ ಫಸ್ಟ್ 2 ಟರ್ಮ್ಸ್ ಅಂದರೆ S2.
S2 ಅಂದರೆ ಏನು, n ವ್ಯಾಲ್ಯೂ 2 ಹಾಕಬೇಕು. ಸೊ 4 ಇಂಟು 2 ಮೈನಸ್ n ಸ್ಕ್ವೇರ್ ಅಂದರೆ 2 ಸ್ಕ್ವೇರ್. 4 ಇಂಟು 2 ಅಂದರೆ 8 ಮೈನಸ್ 2 ಸ್ಕ್ವೇರ್ ಅಂದರೆ 2 ಇಂಟು 2 ದಟ್ ಇಸ್ 4 ವಿಚ್ ಇಸ್ ಈಕ್ವಲ್ ಟು 4. ಓಕೆ, 8 ಮೈನಸ್ 4 ಅಂದರೆ 4. ಸೊ S2 ಅಂದರೆ ಸಮ್ ಆಫ್ ದಿ ಫಸ್ಟ್ 2 ಟರ್ಮ್ಸ್. ಸಮ್ ಆಫ್ ದಿ ಫಸ್ಟ್ 2 ಟರ್ಮ್ಸನ್ನು ನಾವು ಫೈಂಡ್ ಮಾಡಿದ್ವಿ. ಹಾಗೆ ಇಲ್ಲಿ ಸಮ್ ಆಫ್ ದಿ ಫಸ್ಟ್ 2 ಟರ್ಮ್ಸ್ ಅಂದರೆ ಏನದು, ಫಸ್ಟ್ ಟರ್ಮ್ ಪ್ಲಸ್ ಸೆಕೆಂಡ್ ಟರ್ಮ್. ಓಕೆ, ಫಸ್ಟ್ ಟರ್ಮ್ ಫೈಂಡ್ ಮಾಡಿದ್ದೇವೆ ನಾವು. S2 ನಮಗೆ ಗೊತ್ತಿದೆ, A2 ಅನ್ನು ನಾವು ಫೈಂಡ್ ಮಾಡ್ಬೋದು. S2 ಅಂದರೆ 4 ದಟ್ ಇಸ್ ಈಕ್ವಲ್ ಟು ಫಸ್ಟ್ ಟರ್ಮ್ 3 ಪ್ಲಸ್ A2. ಈಗ A2 ಬೇಕು ನಮಗೆ, ಅದನ್ನು ಹಾಗೆ ರೈಟ್ ಹ್ಯಾಂಡ್ ಸೈಡಲ್ಲಿ ಇಟ್ಕೊಂಡಿದ್ದೇನೆ. 4 ಇದೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ, ಪ್ಲಸ್ 3 ಇದ್ದಿದ್ದು ಮೈನಸ್ 3 ಆಯಿತು. 4 ಮೈನಸ್ 3 ಅಂದರೆ 1. ಸೊ A2 ಇಸ್ ಈಕ್ವಲ್ ಟು 1. ಸೆಕೆಂಡ್ ಟರ್ಮನ್ನು ಫೈಂಡ್ ಮಾಡಿ ಅಂತ ಹೇಳಿ ಕೇಳಿದರು. A2 ಇಸ್ ಈಕ್ವಲ್ ಟು 1 ಅಂತ ಹೇಳಿ ಫೈಂಡ್ ಮಾಡಿದ್ವಿ. ಓಕೆ, 3 ಫೈಂಡ್ ಮಾಡಿ ಆಯಿತು. ಫಸ್ಟ್ ಟರ್ಮ್ ಫೈಂಡ್ ಮಾಡಿದ್ವಿ, ಸಮ್ ಆಫ್ ದಿ ಫಸ್ಟ್ 2 ಟರ್ಮ್ಸನ್ನು ಫೈಂಡ್ ಮಾಡಿದ್ವಿ, ಹಾಗೆ ಸೆಕೆಂಡ್ ಟರ್ಮನ್ನು ಫೈಂಡ್ ಮಾಡಿ ಆಯಿತು. ಈಗ ನಾವು ಥರ್ಡ್ ಟರ್ಮನ್ನು ಫೈಂಡ್ ಮಾಡಬೇಕು. ಸೊ ಈಗ ನೋಡಿ, ಇಲ್ಲಿ ನಾವು A2 ಫೈಂಡ್ ಮಾಡಬೇಕಿದ್ರೆ ಎಂಥ ಫಾರ್ಮುಲಾವನ್ನು ಬರೆದಿದ್ದೆ ನಾನು. ಲುಕ್ ಇನ್ ಟು ದಿಸ್. ಇಲ್ಲಿ ಸೊ ಈಗ S2 ಅಂದರೆ A ಪ್ಲಸ್ A2 ಅಂಥೇಳಿ ಬರೆದಿದ್ದೆ. ಈಗ ನಾವು ಎಯನ್ನು S1 ಅಂತ ಹೇಳಿ ಬರಿಬೋದು ಅಂಥೇಳಿ ಇಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ A ಅಂದರೆ S1 ಪ್ಲಸ್ A2. ಹಾಗಾಗಿ ಇಲ್ಲಿ A2 ಬೇಕಾದಾಗ ನಾವೇನು ಮಾಡಬೇಕು, S2 ಮೈನಸ್ S1 ಮಾಡಬೇಕು. S2 ಮೈನಸ್ S1. ಸೊ ಇದರ ಅರ್ಥ ಏನು, ನಮಗೆ AN ಬೇಕು ಅಂತಿದ್ದರೆ ನಾನು SN ಮೈನಸ್ SN ಮೈನಸ್ 1 ಅಂತ ಹೇಳಿ ಅದನ್ನು ಬರ್ಕೊಳ್ಬೇಕು. ಸೊ ದಿಸ್ ಈಸ್ ದಿ ಫಾರ್ಮುಲಾ. AN ಇಸ್ ಈಕ್ವಲ್ ಟು SN ಮೈನಸ್ SN ಮೈನಸ್ 1. ಓಕೆ, ಈ ಫಾರ್ಮುಲಾ ನಮಗೆ ನೆನಪಿರಬೇಕು. ಇದನ್ನು ಯೂಸ್ ಮಾಡಿಕೊಂಡು ನಾವು ನೆಕ್ಸ್ಟ್ ಏನು ಫೈಂಡ್ ಮಾಡಲಿಕ್ಕೆ ಕೇಳಿದ್ದಾರೆ ನಮಗೆ, A3, A10 ಹಾಗೆ AN ಅನ್ನು ಫೈಂಡ್ ಮಾಡಲಿಕ್ಕಿದ್ದೇವೆ. ಸೊ ನಾನು ಮೇಲ್ಗಡೆ ಪಾರ್ಟನ್ನು ಇರೇಸ್ ಮಾಡ್ಕೊಳ್ತೇನೆ. ಐ ವಿಲ್ ಇರೇಸ್ ದಿಸ್ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ಅದನ್ನು ಹೇಳಿರುವಂಥದ್ದು. ಫಾರ್ಮುಲಾವನ್ನು ಇಲ್ಲಿ ಬರ್ಕೊಳ್ತೇನೆ. AN ಇಸ್ ಈಕ್ವಲ್ ಟು SN ಮೈನಸ್ SN ಮೈನಸ್ 1. ಸೊ ದಿಸ್ ಈಸ್ ಅವರ್ ಫಾರ್ಮುಲಾ. ಈಗ A3 ಬೇಕು ನನಗೆ ಟು ಫೈಂಡ್ A3. A3 ಬೇಕು ಅಂದಾಗ n ಇಸ್ ಈಕ್ವಲ್ ಟು 3 ಆಯಿತು. ಹಾಗಿದ್ರೆ ಇಲ್ಲಿ SN ಅಂದರೆ S3 ಮೈನಸ್ SN ಮೈನಸ್ 1 ಅಂದರೆ 3 ಮೈನಸ್ 1 ದಟ್ ಇಸ್ 2. A3 ಅಂದರೆ S3 ಮೈನಸ್ S2 ಮಾಡಬೇಕು. S3 ಹೇಗೆ ಫೈಂಡ್ ಮಾಡ್ತೀರಿ, S3 ಇಸ್ ಈಕ್ವಲ್ ಟು SNಗೆ ಫಾರ್ಮುಲಾದಲ್ಲಿ ಹಾಕಿ 4 ಇಂಟು n ಅಂದರೆ 3 ಮೈನಸ್ n ಸ್ಕ್ವೇರ್ ಅಂದರೆ 3 ಸ್ಕ್ವೇರ್. 4 ಇಂಟು 3 ಇಸ್ 12, 3 ಸ್ಕ್ವೇರ್ ಅಂದರೆ 9. ಓಕೆ, ಸೊ 12 ಮೈನಸ್ 9 ದಟ್ ಈಸ್ ಈಕ್ವಲ್ ಟು 3. S3 ಅಂದರೆ 3 ಆಯಿತು. S2 ಅನ್ನು ನಾವೀಗಾಗಲೇ ಫೈಂಡ್ ಮಾಡಿದ್ದೇವೆ. S2 ಅಂದರೆ 4. ಓಕೆ, ಸೊ ವಿ ಹ್ಯಾವ್ S3 ಇಸ್ ಈಕ್ವಲ್ ಟು 3 ಆ್ಯಂಡ್ S4 ಇಸ್ ಈಕ್ವಲ್ ಟು 4. ಸೊ ದರ್ ಫೋರ್ A3 ಇಸ್ ಈಕ್ವಲ್ ಟು S3 ಮೈನಸ್ S2. S3 ಅಂದರೆ 3 ಮೈನಸ್ S2 ಅಂದರೆ 4. ಓಕೆ, ಸೊ ಇಲ್ಲಿ S4 ಬರ್ತಿದ್ದೇನೆ, ದಿಸ್ ಈಸ್ S2. ಓಕೆ, ಸೊ A3 ಇಸ್ ಈಕ್ವಲ್ ಟು 3 ಮೈನಸ್ 4. ಓಕೆ, ಮೈನಸ್ 1. A3ಯನ್ನು ಫೈಂಡ್ ಮಾಡಿದ್ವಿ. A3 ಅಂದರೆ ಮೈನಸ್ 1. A3 ಫೈಂಡ್ ಮಾಡಿ ಆಯಿತು. ನೆಕ್ಸ್ಟ್ ನಾವು ಫೈಂಡ್ ಮಾಡಬೇಕಾಗಿರುವಂಥದ್ದು A10. ಓಕೆ, ಈಗ ಇಲ್ಲೇ ಫೈಂಡ್ ಮಾಡ್ಕೊಳ್ಳುವ. ಟು ಫೈಂಡ್ A10, ಟು ಫೈಂಡ್ A10 ಅಂತ ಹೇಳಿದರೆ ನಮಗೆ SN ಅಂದರೆ SN ಮೈನಸ್ SN ಮೈನಸ್ 1. ಸೊ ಇಲ್ಲಿ S10 ಮೈನಸ್ S9 ಮಾಡಬೇಕು ನಾವು. ಸೊ ನಮಗೀಗ S10 ಬೇಕು, ಹಾಗೆ S9 ಬೇಕು. ಇದು ನಮ್ಮ ಫಾರ್ಮುಲಾ. ಫಸ್ಟಿಗೆ S10 ಅನ್ನು ಫೈಂಡ್ ಮಾಡ್ಕೊಳ್ಳುವ. S10 ಇಸ್ ಈಕ್ವಲ್ ಟು 4 ಇಂಟು 10
minus n square ಅಂದರೆ 10 square. 40 minus 10 square ಅಂದರೆ 100. ಸೊ ದಟ್ ಈಸ್ ಈಕ್ವಲ್ ಟು minus 60. ಹಾಗೆ S9 ಬೇಕು ನಮಗೆ. S9 is equal to 4 into 9 minus 9 square. 4 into 9 36 minus 9 square ಅಂದರೆ 81. So therefore S9 is equal to 36 minus 81. So minus 11 minus 6 ಅಂದರೆ 5. 7 minus 3 ಅಂದರೆ 4. So minus 45. ಈಗ S10 ಸಿಕ್ಕಿದೆ, S9 ಸಿಕ್ಕಿದೆ. So therefore A10 is equal to S10 minus S9. So S10 ಅಂದರೆ minus 60 minus S9 ಅಂದರೆ minus 45. So be careful with the signs. So minus 60 minus into minus ಅಂದರೆ plus 45 ಆಯಿತು. minus 60 plus 45 ಇದು nothing but this is A10 ಅಂದರೆ 10th term. So minus 60 is the bigger term. So ಇಲ್ಲಿ minus sign. Okay. 10 minus 5 ಅಂದರೆ 5. 5 minus 4 ಅಂದರೆ 1. So A10 is equal to minus 15. A10 is equal to minus 15. ಅದನ್ನು ಫೈಂಡ್ ಮಾಡಿದ್ವಿ. ಜೊತೆಗೆ ನಮಗೆ nth ಟರ್ಮನ್ನು ಫೈಂಡ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಅಂದರೆ AN. ಸೊ ಇದ್ರ ಜೊತೆಗೆ ಈಗ ನಾವು AN ಫೈಂಡ್ ಮಾಡಬೇಕು. AN ಅಂದರೆ SN minus 1. ಸೊ ಇದನ್ನು ಈಗಾಗಲೇ ಹೇಳಿದ್ದೆ. ಸೊ ಕೇಳಿರುವಂತಹ ಎಲ್ಲ ಟರ್ಮ್ಸನ್ನು ನಾವು ಫೈಂಡ್ ಮಾಡಿ ಆಯಿತು. ನಾವು ಲೆಟ್ ಅಸ್ ಸಿ ಹೌ ಯು ಕ್ಯಾನ್ ಸಾಲ್ವ್ ದಿ 12th ಕ್ವೆಶ್ಚನ್. Find the sum of the first 40 positive integers divisible by 6. Okay, 6 ಇಂದ ಡಿವಿಸಿಬಲ್ ಆಗುವಂತಹ ಫಸ್ಟ್ 40 ಪಾಸಿಟಿವ್ ಇಂಟೀಜರ್ಸನ್ನು ಸಮ್ಮನ್ನು ಫೈಂಡ್ ಮಾಡಲಿಕ್ಕೆ ಕೇಳಿದ್ದಾರೆ. ಸೊ ನಾವು ಬರ್ಕೊಳ್ವಾ ದ ಇಂಟೀಜರ್ಸ್ ದಟ್ ಆರ್ ಡಿವಿಸಿಬಲ್ ಬೈ 6 ಆರ್. ಓಕೆ, ಪಾಸಿಟಿವ್ ಇಂಟೀಜರ್ಸ್ that are divisible by 6 are. ಅಂದರೆ ನಾವೀಗ 6ನ ಮಲ್ಟಿಪಲ್ಸನ್ನು ಬರೀಬೇಕು. ಸೊ ದಿ ಫಸ್ಟ್ ಪಾಸಿಟಿವ್ ಇಂಟೀಜರ್ ದಟ್ ಈಸ್ ಡಿವಿಸಿಬಲ್ ಬೈ 6 ಅಂತ ಹೇಳಿದರೆ 6. ನೆಕ್ಸ್ಟ್ ಇಸ್ 12, 18, 24 ಆ್ಯಂಡ್ ಸೊ ಆನ್. ಓಕೆ, ದಿಸ್ ಫಾರ್ಮ್ಸ್ ಎನ್ AP, ಕಾಮನ್ ಡಿಫರೆನ್ಸ್ 6 ಆಗಿರುವಂಥದ್ದು. ಓಕೆ, ಸೊ ಆಲ್ ದೀಸ್ ಆರ್ ದ ಇಂಟೀಜರ್ಸ್ ದಟ್ ಈಸ್ ಡಿವಿಸಿಬಲ್ ಬೈ 6 ಅಂದರೆ ಮಲ್ಟಿಪಲ್ಸ್ ಆಫ್ ದಿ 6 ಅಂತ ಹೇಳಿ ಅರ್ಥ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಕೊಡ್ತಾರೆ. ಸೊ ಇಲ್ಲಿ A ಇಸ್ ಈಕ್ವಲ್ ಟು 6, ಕಾಮನ್ ಡಿಫ್ರೆನ್ಸ್ ದಟ್ ಈಸ್ ಈಕ್ವಲ್ ಟು 6. ಯಾಕೆ ಅಂತ ಹೇಳಿದರೆ ಎಲ್ಲವೂ ಕೂಡ 6ನ ಮಲ್ಟಿಪಲ್ಸ್, ಹಾಗಾಗಿ ನಮಗೆ ಕಾಮನ್ ಡಿಫ್ರೆನ್ಸ್ ಬಂದು 6 ಆಗಿರ್ತದೆ. ಈಗ ಸಮ್ ಆಫ್ ದಿ ಫಸ್ಟ್ 40 ಪಾಸಿಟಿವ್ ಇಂಟೀಜರ್ಸನ್ನು ಕೇಳಿದ್ದಾರೆ. S40 ನಾವು ಫೈಂಡ್ ಮಾಡಬೇಕು. ಸೊ n ಅಂದರೆ ಎಷ್ಟಿಲ್ಲಿ? n ಅಂದರೆ 40. ಸೊ ಲೆಟ್ ಅಸ್ ರೈಟ್ ದಿ ಫಾರ್ಮುಲಾ. ಸಮ್ ಆಫ್ first n integers, sum of the first n terms of an AP. Sn is equal to n by 2 into 2a plus n minus 1 into t. ತುಂಬ ಈಸಿ ಇದೆ ಕ್ವೆಶನ್ಸ್. ಅರ್ಥ ಮಾಡಿಕೊಂಡು ನೀವು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಆಯಿತು. ಫಸ್ಟ್ 40 ಟರ್ಮ್ಸ್ ಕೇಳಿರುವಂಥದ್ದು. ಸೊ S40, n ಅಂದರೆ 40 ಡಿವೈಡ್ ಬೈ 2 ಇಂಟು 2 into a ಅಂದರೆ ಫಸ್ಟ್ ಟರ್ಮ್ ದಟ್ ಇಸ್ 6 ಪ್ಲಸ್ n minus 1 ಅಂದರೆ 40 minus 1 ಇಂಟು ಕಾಮನ್ ಡಿಫರೆನ್ಸ್ d ದಟ್ ಇಸ್ 6. ಕಂಟಿನ್ಯೂ ಮಾಡ್ತಾ ಹೋಗುವ. S40 ಇಸ್ ಈಕ್ವಲ್ ಟು 40 ಡಿವೈಡೆಡ್ ಬೈ 2. ಸಿಂಪ್ಲಿಫೈ ಮಾಡ್ಕೊಳ್ಳಿ. 2 1s are 2, 20s are. ಸೊ ಸಿಂಪ್ಲಿಫೈ ಮಾಡಿದ ಮೇಲೆ ಬ್ರ್ಯಾಕೆಟ್ನ ಹೊರಗಡೆ ಇರುವಂಥದ್ದು 20. ಇನ್ಸೈಡ್ ದಿ ಬ್ರ್ಯಾಕೆಟ್ ವಿ ಹ್ಯಾವ್ 6 into 2 12 ಪ್ಲಸ್ 40 minus 1 ಅಂದರೆ 39 into 6. S40 is equal to 20 into 12 plus 39 into 6. 6 into 9 is 54. 5 carry. 5 3s are 18, 19, 20, 21, 22, 23. 234. ಈಗ S40 is equal to 20 into 12 plus 234. 4 plus 2 is 6. 3 plus 1 is 4.
20 ಇಂಟು 246 ಮಲ್ಟಿಪ್ಲೈ ಮಾಡಬೇಕು. 0ವನ್ನು ಫಸ್ಟಿಗೆ ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ 2 ಇಂದ 246ಗೆ ಮಲ್ಟಿಪ್ಲೈ ಮಾಡಿ. 6 ಇಂಟು 2 is 12, 1 ಕ್ಯಾರಿ, 4 ಇಂಟು 2 is 8, plus 1 9, 2 into 2 is 4. So therefore we have S40. Sum of the first 40 ಏನದು ಪಾಸಿಟಿವ್ ಇಂಟೀಜರ್ಸ್ ಡಿವಿಸಿಬಲ್ ಬೈ 6 ಆ್ಯಂಡ್ ದಟ್ ಇಸ್ ಈಕ್ವಲ್ ಟು 4920. ಸೊ ಇಲ್ಲಿ S40 is equal to 4920. Question number 13. Find the sum of first 15 multiples of 8. ಸೊ ಇಲ್ಲಿ ನೋಡಿ ಡೈರೆಕ್ಟಾಗಿ ಕ್ವೆಶನಲ್ಲಿ ಮಲ್ಟಿಪಲ್ಸ್ ಆಫ್ 8 ಅಂತ ಹೇಳಿ ಹೇಳಿದ್ದಾರೆ. ಅದರ ಪ್ರೀವಿಯಸ್ ಕೇಸಲ್ಲಿ ನಮಗೆ ನಂಬರ್ಸ್ ದಟ್ ಆರ್ ಡಿವಿಸಿಬಲ್ ಬೈ 6 ಅಂತ ಹೇಳಿ ಕೇಳಿದರು. ಓಕೆ, ಸೊ ಈ ರೀತಿಯಾಗಿ ಕ್ವೆಶನ್ಸನ್ನು ಒಂದೆರಡು ಸಲ ಓದ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ದೆನ್ ಯು ಕ್ಯಾನ್ ಸಾಲ್ವ್. ಓಕೆ, ಸೊ ಈಗ ದ ಮಲ್ಟಿಪಲ್ಸ್ ಆಫ್ 8 ಆರ್, ಓಕೆ ಲೆಟ್ ಮಿ ರೈಟ್ ದ ಮಲ್ಟಿಪಲ್ಸ್ of 8 are 8, 16, 24, 32 and so on. ಸೊ ಇಲ್ಲಿ ಎ ಅಂದರೆ 8, ಕಾಮನ್ ಡಿಫ್ರೆನ್ಸ್ ಡಿ ಅಂದರೆ 8, ಯಾಕಂದರೆ ಎಲ್ಲ ನಂಬರ್ಸ್ ಮಲ್ಟಿಪಲ್ಸ್ ಆಫ್ 8, ಸೊ ಅವುಗಳ ನಡುವೆ ಇರುವಂತಹ ಡಿಫ್ರೆನ್ಸ್ 8. ಎನ್ ಅಂದರೆ 15, ಯಾಕೆ ಅಂತ ಹೇಳಿದರೆ ಫಸ್ಟ್ 15 ಮಲ್ಟಿಪಲ್ಸ್ನ ಸಮ್ ಫೈಂಡ್ ಮಾಡಿ ಅಂತ ಹೇಳಿ ಕೇಳಿದರು. ಸೊ ನಾವು S15 ಫೈಂಡ್ ಮಾಡಬೇಕು. ರೈಟ್ ದಿ ಫಾರ್ಮುಲಾ. Sum of first n terms. Sum of first n terms. Sn is equal to n by 2 into 2a plus n minus 1 into d. ಬೇಕಾಗಿರುವಂಥದ್ದು ಫಸ್ಟ್ 15 ಟರ್ಮ್ಸಿನ ಸಮ್. ಸೊ n ಅಂದರೆ 15, 2 ಇಂಟು ಎ ಅಂದರೆ 8 ಪ್ಲಸ್ n ಮೈನಸ್ 1 ಅಂದರೆ 15 ಮೈನಸ್ 1 ಇಂಟು ಡಿ ದಟ್ ಇಸ್ 8. ಸೊ 15 by 2 ಸಿಂಪ್ಲಿಫೈ ಮಾಡಲಿಕ್ಕೆ ಆಗೋದಿಲ್ಲ, ಹಾಗೆ ಬರ್ಕೊಳ್ಳುವ. 2 ಇಂಟು 8 ಅಂದರೆ 16 ಪ್ಲಸ್ 15 ಮೈನಸ್ 1 ಅಂದರೆ 14 ಇಂಟು 8. ಈಗ ಫರ್ದರ್ ಸಿಂಪ್ಲಿಫಿಕೇಶನ್, S15 is equal to 15 divided by 2 into 16 plus 14 into ಅಂದರೆ 112. So S15 is equal to 15 divided by 2 into 16 plus 112. 6 plus 2, 8. 1 plus 1, 2. So this is 128. Simplify ಮಾಡ್ಕೊಳ್ಳಿ. 2 1s are 2 6s are 12, 2 4s are 8. So now we have S15 is equal to 15 into 64. S15 is equal to 15 into 64. 15 4s are 60. So 0, 6 carry. 15 6s are 90 plus 6, 96. So sum of the first 15 multiples of 8 ಅಂದರೆ S15 that is equal to 960. This is the answer. 14th question. Find the sum of odd numbers between 0 and 50. ಓಕೆ, ಇಲ್ಲಿ 0 ಮತ್ತು 50ಯ ನಡುವಿನ ಆಡ್ ನಂಬರ್ಸಿನ ಸಮ್ಮನ್ನು ಫೈಂಡ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಫಸ್ಟ್ಲಿ ಲೆಟ್ ಅಸ್ ರೈಟ್ 0 ಮತ್ತು 50ಯ ನಡುವಿನ ಆಡ್ ನಂಬರ್ಸ್ ಯಾವುದೆಲ್ಲ ಅಂತ ಹೇಳಿ. ಓಕೆ, ಸೊ ದ ಆಡ್ ನಂಬರ್ಸ್ between 0 and 50 are 1, 3, 5, 7 and so on. ಆದರೆ 50 ಅಂತ ಹೇಳುವಂಥದ್ದು ಈವನ್ ನಂಬರ್. 0 ಮತ್ತು 50ಯ ಒಳಗಿನ ಆಡ್ ನಂಬರ್ಸ್ ಅಂತ ಹೇಳಿದರೆ 49 ಇಸ್ ದಿ ಲಾಸ್ಟ್ ಟರ್ಮ್. ಓಕೆ, ಇಲ್ಲಿ ನಮಗೆ ಫಸ್ಟ್ ಟರ್ಮ್ ಗೊತ್ತಿದೆ, ಎ ಇಸ್ ಈಕ್ವಲ್ ಟು 1. ಲಾಸ್ಟ್ ಟರ್ಮ್ ಕೂಡ ಗೊತ್ತಿದೆ, ಎಲ್ ಇಸ್ ಈಕ್ವಲ್ ಟು 49. ಇನ್ನು ಸಮ್ ಫೈಂಡ್ ಮಾಡಲಿಕ್ಕೆ ನಮಗೆ ಬೇಕಾಗಿರುವಂಥದ್ದು ನಂಬರ್ ಆಫ್ ಟರ್ಮ್ಸ್, ಎನ್ ಎಸ್ 2 ಅಂತ ಹೇಳಿ. ಸೊ 0ದಿಂದ 50ವರೆಗೆ 50 ನಂಬರ್ಸ್ ಇದೆ, ಅದರಲ್ಲಿ ಎಕ್ಸಾಕ್ಟ್ಲಿ ಹಾಫ್ ಆಡ್ ನಂಬರ್ಸ್, ಎಕ್ಸಾಕ್ಟ್ಲಿ ಹಾಫ್ ಆರ್ ದಿ ಈವನ್ ನಂಬರ್ಸ್. ಸೊ ಎನ್ ಅಂದರೆ 25. ನಾವೀಗ ಫೈಂಡ್ ಮಾಡಬೇಕಾಗಿರುವಂಥದ್ದು S25 ಇಸ್ ಹೌ ಮಚ್. ಓಕೆ, ಎನ್ ವ್ಯಾಲ್ಯೂ ಹೇಗೆ ಫೈಂಡ್ ಮಾಡಿದ್ದು ಅಂತ ಹೇಳಿ ಕ್ಲಿಯರ್ ಆಯಿತು ಅಂತ ಹೇಳಿ ಅಂದ್ಕೊಳ್ತೇನೆ. 0ದಿಂದ 50ವರೆಗೆ ಇರುವಂತಹ ನಂಬರ್ಸ್ 50, ಅದರಲ್ಲಿ ಎಕ್ಸಾಕ್ಟ್ಲಿ ಹಾಫ್ ಆಡ್ ನಂಬರ್ಸ್,
Exactly half of the numbers are even numbers. Okay, so n ಅಂದರೆ 25. ಸೊ ಫಾರ್ಮುಲಾ ಬರ್ಕೊಳ್ಳಿ, ಸಮ್ ಆಫ್ ಫಸ್ಟ್ n ಟರ್ಮ್ಸ್, sum of first n terms Sn is equal to n by 2 into a plus l. 2a plus n minus 1d ಅನ್ನು ಯೂಸ್ ಮಾಡೋದಿಲ್ಲ. ಇನ್ಸ್ಟೆಡ್ ಐ ವಿಲ್ ಯೂಸ್ a plus l. ಯಾಕೆ ಅಂದರೆ ಫಸ್ಟ್ ಟರ್ಮು ಗೊತ್ತಿದೆ, ಲಾಸ್ಟ್ ಟರ್ಮ್ ಕೂಡ ಗೊತ್ತಿದೆ. S25 is equal to n ಅಂದರೆ 25 ಡಿವೈಡ್ ಬೈ 2 ಇಂಟು a ಪ್ಲಸ್ ಎಲ್. a ಅಂದರೆ 1 ಪ್ಲಸ್ ಎಲ್ ಅಂದರೆ 49. ಸೊ 25 ಡಿವೈಡೆಡ್ ಬೈ 2 ಇಂಟು 49 ಪ್ಲಸ್ 1 ಅಂದರೆ 50. ಸೊ 2 1s are 2, 25s are 50. ಸೊ ಈಗ S25 ಅಂದರೆ 25 ಇಂಟು 25. 25 ಸ್ಕ್ವೇರ್ ಇಸ್ 625 ಅಂತ ಹೇಳಿ ಗೊತ್ತಿದ್ರೆ ನೀವು ಡೈರೆಕ್ಟಾಗಿ 625 ಅಂತ ಹೇಳಿ ಆನ್ಸರ್ ಬರಿಬೋದು. ಅದರ್ವೈಸ್ ಯು ಕ್ಯಾನ್ ಮಲ್ಟಿಪ್ಲೈ 25 ಇಂಟು 25. 5 5s are 25, 2 carry, 5 2s are 10 plus 2 12. Okay, 2 5s are 10, 1 carry, 2 2s are 4 plus 1 5. So 5 2 5 plus 1 6. So 625. Sum of the first 25 terms is 625. So this is the answer. ಈಗ 0 ಮತ್ತು 50ಯ ನಡುವಿನ ಆಡ್ ನಂಬರ್ಸಿನ ಸಮ್ ದಟ್ ಈಸ್ 625. ಸೊ ಈ ರೀತಿಯಾಗಿ ಸಮ್ ಆಫ್ ದಿ ಫಸ್ಟ್ n ಟರ್ಮ್ಸ್ ರಿಲೇಟೆಡ್ ಕೆಲವು ಪ್ರಾಬ್ಲಮ್ಸಲ್ಲಿ ಸಾಲ್ವ್ ಮಾಡುವಾಗ ನಾವು ಈ ಹಿಂದೆ ಕಲ್ತಿರುವಂತಹ ಅಪ್ಲಿಕೇಶನ್ಸ್ ಕೂಡ ನಮಗೆ ಅಲ್ಲಿ ಬರ್ತಾ ಹೋಗ್ತದೆ. ಹಾಗಾಗಿ ನಿಮಗೆ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಅಂದರೆ ಜನರಲ್ ಫಾರ್ಮ್ ಆಫ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಗೊತ್ತಿರಬೇಕು. ಕಾಮನ್ ಡಿಫ್ರೆನ್ಸ್ ಹೇಗೆ ಫೈಂಡ್ ಮಾಡ್ತೀರಿ, ಸಮ್ ಹೇಗೆ ಫೈಂಡ್ ಮಾಡ್ತೀರಿ, ಎಲ್ಲ ಕೂಡ ಇಂಟರ್ ರಿಲೇಟೆಡ್ ಆಗಿರ್ತದೆ. ಸೊ ಇದೇ ಕ್ವೆಶನ್ಸನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದಾಗೆ ನಿಮಗೆ ಎಕ್ಸಾಮ್ನಲ್ಲಿ ಕ್ವೆಶನ್ಸನ್ನು ಆನ್ಸರ್ ಮಾಡುವಂಥದ್ದು ಈಸಿ ಆಗ್ತಾ ಹೋಗ್ತದೆ. ಈ ವಿಡಿಯೋದ PDF ನೋಟ್ಸನ್ನು ಪಡೀಲಿಕ್ಕೋಸ್ಕರ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಸೊ ಟೆಲಿಗ್ರಾಮ್ ಚಾನಲ್ನಲ್ಲಿ ನಿಮಗೆ PDF ನೋಟ್ಸ್ ಕೂಡ ಅವೈಲೇಬಲ್ ಇರ್ತದೆ. ಸೊ ದಟ್ ವಿಲ್ ಹೆಲ್ಪ್ ಯು ವೆನ್ ಯು ಸಾಲ್ವ್ ದಿ ಕ್ವೆಶನ್ಸ್. ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಲೇಟೆಸ್ಟ್ ವಿಡಿಯೋದ ನೋಟಿಫಿಕೇಷನನ್ನು ಪಡೀಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಎನೇಬಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬಾಯ್.